ನಮಸ್ಕಾರ ಆಕಾಂಕ್ಷಿಗಳೇ. ಇವತ್ತು ನಾವು ಒಂದು ತರ್ಕದ ಒಗಟನ್ನು ಒಟ್ಟಿಗೆ ಬಿಡಿಸೋಣ. ಇಂತಹ ಒಗಟುಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಸಹಾಯ ಮಾಡುತ್ತವೆ. ಇಲ್ಲಿ 3 ಅಂಕಿಗಳ ಒಂದು ಗುಪ್ತ ಕೋಡ್ ಇದೆ. ನಮಗೆ ಆ ಕೋಡ್ ಗೊತ್ತಿಲ್ಲ. ಈ 5 ಸುಳಿವುಗಳನ್ನು ಬಳಸಿ ಹಂತ ಹಂತವಾಗಿ ನಾವೇ ಅದನ್ನು ಕಂಡುಹಿಡಿಯೋಣ. ಮೇಲೆ 0 ಇಂದ 9 ರವರೆಗೆ ಎಲ್ಲ ಅಂಕಿಗಳಿವೆ. ಗಮನಿಸಿ. ಆರಂಭಿಸುವ ಮೊದಲೇ ಒಂದು ಸುಲಭ ಉಪಾಯ ನೋಡೋಣ. 5 ಮತ್ತು 9 ಈ 2 ಅಂಕಿಗಳು ಯಾವ ಸುಳಿನಲ್ಲೂ ಬಂದಿಲ್ಲ. ಸ್ವಲ್ಪ ಯೋಚಿಸಿ. ಯಾವ ಸುಳಿವಿನಲ್ಲೂ ಇಲ್ಲ ಅಂದ ಮೇಲೆ ಇವು ಕೋಡ್ನಲ್ಲಿ ಹೇಗೆ ಇರ್ತವೆ? ಇರಲಾರವು. ಹಾಗಾಗಿ ಇವನ್ನು ಮೊದಲೇ ಪಟ್ಟಿಯಿಂದ ಹೊಡೆದು ಹಾಕೋಣ. ಈಗ ನೋಡಿ, ನಮಗೆ 8 ಅಂಕಿಗಳು ಮಾತ್ರ ಉಳಿದವು. ಕೆಲಸ ಇನ್ನೂ ಸುಲಭವಾಯಿತು. ಈಗ ಮೊದಲ ಸುಳಿವು 738. ಇದನ್ನು ನೋಡೋಣ. ಈ ಪೆಟ್ಟಿಗೆ ಏನು ಹೇಳುತ್ತದೆ? 1 ಅಂಕಿ ಸರಿ ಇಲ್ಲ ಎಂದು ಹೇಳುತ್ತದೆ. ಸರಿ, ಇದರ ಅರ್ಥ ಏನು? ಈ 3 ಅಂಕಿಗಳು ಕೋಡ್ನಲ್ಲಿ ಇಲ್ಲವೇ ಇಲ್ಲ. ಇವು ಇಲ್ಲದಿರುವಾಗ ಸರಿಯಾದ ಜಾಗದಲ್ಲಿವೆ ಎಂದು ಯೋಚಿಸುವ ಅಗತ್ಯವೇ ಇಲ್ಲ, ಅಲ್ಲವೇ? ಹಾಗಾಗಿ 7, 3, 8 ಈ ಪೆಟ್ಟಿಗೆಯಲ್ಲಿ, ಮೇಲಿನ ಪಟ್ಟಿಯಲ್ಲಿ ಮತ್ತು ಬೇರೆ ಪೆಟ್ಟಿಗಳಲ್ಲಿ ಎಲ್ಲೆಲ್ಲಿ ಕಾಣುತ್ತವೆಯೋ ಒಂದೊಂದಾಗಿ ಹೊಡೆದು ಹಾಕೋಣ. ಈಗ ಸ್ವಲ್ಪ ಬುದ್ಧಿ ಉಪಯೋಗಿಸಬೇಕು. ನೋಡೋಣ. ಈ 2 ಪೆಟ್ಟಿಗಳನ್ನು ಗಮನಿಸಿ. 682 ಮತ್ತು 614. ಎರಡರಲ್ಲೂ ಒಂದೇ ಒಂದು ಅಂಕಿ ಸರಿ. ಈಗ ಒಂದು ಊಹೆ ಮಾಡು. 6 ಸರಿ ಇರಬಹುದೇ ಎಂದು ಊಹಿಸಿ. ಮೊದಲ ಪೆಟ್ಟಿಗೆ ಹೇಳುತ್ತದೆ ಸರಿಯಾದ ಅಂಕಿ ಸರಿಯಾದ ಜಾಗದಲ್ಲಿದೆ. ಆದರೆ ಎರಡನೇ ಪೆಟ್ಟಿಗೆ ಹೇಳುತ್ತದೆ ಸರಿಯಾದ ಅಂಕಿ ತಪ್ಪು ಜಾಗದಲ್ಲಿದೆ. 6 ಒಂದೇ ಜಾಗದಲ್ಲಿ ಸರಿಯೂ ತಪ್ಪು ಹೇಗೆ ಆಗುತ್ತದೆ? ಆಗಲಾರದು. ಇದು ವಿರೋಧಾಭಾಸ. ಹಾಗಾಗಿ 6 ಖಂಡಿತ ಕೋಡ್ನಲ್ಲಿ ಇಲ್ಲ. 6 ಎಲ್ಲೆಲ್ಲಿ ಇದೆಯೋ ಹೊಡೆದು ಹಾಕೋಣ. ಈಗ 206 ನೋಡಿ. ಇದು ಹೇಳುತ್ತದೆ 2 ಅಂಕಿಗಳು ಸರಿ, ಆದರೆ ತಪ್ಪು ಜಾಗದಲ್ಲಿ. 6 ಈಗಾಗಲೇ ಹೊರಗೆ ಹೋಗಿದೆ. ಹಾಗಾಗಿ ಉಳಿದ 2 ಮತ್ತು 0 ಇವೆರಡೂ ಖಂಡಿತ ಕೋಡ್ನಲ್ಲಿ ಇವೆ. ಆದರೆ ಯಾವ ಜಾಗದಲ್ಲಿ ಎಂದು ನಮಗೆ ಇನ್ನೂ ಗೊತ್ತಿಲ್ಲ. ಸದ್ಯಕ್ಕೆ ಇವನ್ನು ಪೆಟ್ಟಿಗೆಯ ಒಳಗೆ ಇಡುವುದಿಲ್ಲ. ಪೆಟ್ಟಿಗೆಯ ಮೇಲೆ ಈ ಕಾಯುವ ಜಾಗದಲ್ಲಿ ಇಟ್ಟುಕೊಳ್ಳೋಣ. ಜಾಗ ಗೊತ್ತಾದ ಮೇಲೆ ಒಳಗೆ ಇಡೋಣ. ಈಗ ಮತ್ತೆ 6, 8, 2ರ ಕಡೆ ಬರೋಣ. 6 ಮತ್ತು 8 ಎರಡೂ ಹೊರಗಿವೆ. ಉಳಿದದ್ದು 2 ಮಾತ್ರ. ಈ ಸುಳಿವು ಹೇಳಿದಂತೆ ಒಂದು ಅಂಕಿ ಸರಿ ಮತ್ತು ಸರಿಯಾದ ಜಾಗದಲ್ಲಿ. ಹಾಗಾಗಿ 2 3ನೇ ಜಾಗದಲ್ಲಿ ಇರಬೇಕು. ಈಗ 2 ಮೇಲಿಂದ ತೆಗೆದು 3ನೇ ಪೆಟ್ಟಿಗೆಯ ಒಳಗೆ ಇಡೋಣ. 1 ಅಂಕಿ ಸಿಕ್ಕಿತು. ಈಗ 0ಯ ಕಡೆ ಬರೋಣ. 0 ಕೋಡ್ನಲ್ಲಿ ಇದೆ, ಆದರೆ ತಪ್ಪು ಜಾಗದಲ್ಲಿ. 206 ಸುಳಿವಿನಲ್ಲಿ 0 ಮಧ್ಯದಲ್ಲಿದೆ. ಹಾಗಾಗಿ 2ನೇ ಜಾಗ ಅಲ್ಲ, 3ನೇ ಜಾಗವನ್ನು 2 ತುಂಬಿದೆ. ಹಾಗಾಗಿ 0ಗೆ ಉಳಿದ ಒಂದೇ ಜಾಗ ಮೊದಲ ಜಾಗ. 0ಯನ್ನು ಮೇಲಿಂದ ತೆಗೆದು ಮೊದಲ ಪೆಟ್ಟಿಗೆಯಲ್ಲಿ ಇಡೋಣ. ಈಗ 6, 1, 4 ನೋಡಿ. 6 ಹೊರಗಿದೆ. ಉಳಿದದ್ದು 1 ಮತ್ತು 4. ಮೊದಲ ಮತ್ತು 3ನೇ ಜಾಗ ಈಗಾಗಲೇ 0 ಮತ್ತು 2ರಿಂದ ತುಂಬಿದೆ. ಹಾಗಾಗಿ ಒಂದಕ್ಕೆ ಉಳಿದ ಜಾಗ 2ನೇ ಜಾಗ ಮಾತ್ರ. ಆದರೆ ನೋಡಿ, 1 ಈ ಸುಳಿವಿನಲ್ಲಿ 2ನೇ ಜಾಗದಲ್ಲೇ ಇದೆ. ಅಂದ್ರೆ ಅದು ಸರಿಯಾದ ಜಾಗ ಆಗುತ್ತದೆ. ಆದರೆ ಸುಳಿವು ಹೇಳುತ್ತದೆ ತಪ್ಪು ಜಾಗ. ಹಾಗಾಗಿ 1 ಸರಿಯಲ್ಲ. ಅದನ್ನು ಹೊಡೆದು ಹಾಕೋಣ. ಸರಿಯಾದ ಅಂಕಿ 4. ಹಾಗಾಗಿ 4 ಕೋಡ್ನಲ್ಲಿದೆ. ಉಳಿದ ಒಂದೇ ಜಾಗ 2ನೇ ಜಾಗ. 4ಅನ್ನು 2ನೇ ಪೆಟ್ಟಿಗೆಯಲ್ಲಿ ಇಡೋಣ. ಆಯ್ತು. ನೋಡಿ ಆಕಾಂಕ್ಷಿಗಳೇ, ಎಲ್ಲ ಅಂಕಿಗಳು ತಮ್ಮ ಜಾಗದಲ್ಲಿ ಬಂದವು. ಈಗ ಬೀಗ ತೆರೆಯುತ್ತದೆ. ನಮ್ಮ ಕೋಡ್ 042. ನಮಗೆ ಮೊದಲು ಕೋಡ್ ಗೊತ್ತಿರಲಿಲ್ಲ, ಆದರೆ ತರ್ಕದಿಂದ ಹಂತ ಹಂತವಾಗಿ ನಾವೇ ಅದನ್ನು ಕಂಡುಹಿಡಿದೆವು. ಇದೇ ತಾರ್ಕಿಕ ಅನುಮಾನ.